ಅಧಿಕಾರಿಗಳ ಮೇಲೆ, ಹಿರಿಯ ಅಧಿಕಾರಿಗಳ ಮೇಲೆ ಕೆಲವು ಗಂಭೀರ ಆರೋಪಗಳನ್ನು ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಮಾಡಿದರು. ತಾವು ಮಾಡಿದ ಆರೋಪಗಳಿಗೆ ಸಾಕ್ಷ್ಯ ಕೊಡೋದಕ್ಕೆ ಇವತ್ತು ಕೋರ್ಟಿಗೆ ಬಂದಿದ್ದರು. ಮಧ್ಯಾಹ್ನ ಸಾಕ್ಷ್ಯ ಕೊಡಬೇಕಾಗಿತ್ತು. ಕೋರ್ಟಿನ ಆವರಣದಿಂದಲೇ ಪೊಲೀಸರು ಅವರನ್ನು ಎತ್ತಾಕೊಂಡು ಕರ್ಕೊಂಡು ಹೋಗಿದ್ದಾರೆ. ಇದೇ ವಿಷಯದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ರವೀಂದ್ರ ರೇಷ್ಮೆ ಅವರ ಸಂಭವ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆಲ್ಲ ನಡೆದಿರಲಿಕ್ಕಿಲ್ಲ ಅಂತ ನನ್ನೊಂದು ಫೀಲಿಂಗ್. ಸಾಧ್ಯನೇ ಇಲ್ಲ. ನೋಡಿ, ಆವತ್ತಿನ ಹೈಕೋರ್ಟ್ ತೀರ್ಪಾಗಲಿ, ಅದನ್ನು ತದನಂತರ ಜನಪ್ರತಿನಿಧಿ ನ್ಯಾಯಾಲಯ ಬಿ ರಿಪೋರ್ಟ್ ಒಪ್ಕೊಂಡಿದ್ದ ಆದಮೇಲೂ ಕೂಡ ಎರಡು ಪ್ರಶ್ನೆಗಳು ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಯಾಕೆ ಲೋಕಾಯುಕ್ತ ತನಿಖೆ ಶುರು ಆಗ್ತಿರೋಂಗೆ ಮುಖ್ಯಮಂತ್ರಿ ಕುಟುಂಬದವ್ರು 14 ಸೀಟ್ ವಾಪಸ್ ಕೊಟ್ಬಿಟ್ರು. ಮೊದಲು ಗದರಿದ್ರು ಮೀಡಿಯಾಗಳ ಮೇಲೆ, ಸಿದ್ದರಾಮಯ್ಯನವರು 63 ಕೋಟಿ ಕೊಡ್ರಿ, ಕೊಡ್ತೀವಿ 14 ಸೈಟು ಅಂದಿತ್ತು. ದಿಢೀರ್ನೇ ವಾಪಸ್ ಕೊಟ್ಬಿಟ್ರು. ಆಮೇಲೆ ಈ ಬಂಧನಕ್ಕೊಳಗಾಗಿರೋ ದಿನೇಶ್ ಕುಮಾರ್ ಅನ್ನೋ ಅಧಿಕಾರಿ ಮೇಲೆ ಏನು ಆರೋಪ ಅಂತಂದರೆ 440 ಕೋಟಿ ಮೌಲ್ಯದ ಸುಮಾರು 284 ಸೈಟ್ಗಳನ್ನು ರಿಯಲ್ ಎಸ್ಟೇಟ್ ಡೆವಲಪರ್ಗೆ ಕೊಟ್ಬಿಟ್ಟಿದ್ದಾರೆ. ಬೇಕಾಬಿಟ್ಟಿಯಾಗಿ ಹಂಚಿಕೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಅವನ್ನ ಜಪ್ತಿ ಮಾಡಿದ್ದಾರೆ, ಅಟ್ಯಾಚ್ಮೆಂಟ್ ಮಾಡಿದ್ದಾರೆ ಇವತ್ತಿಗೂ ಕೂಡ. ಅಂದರೆ ಇದರಲ್ಲಿ ಯಾವುದೂ ಪಾರದರ್ಶಕವಾಗಿ ಇಲ್ಲೇ ಇಲ್ಲ. ಮುಖ್ಯಮಂತ್ರಿಗಳು ಕುಟುಂಬ ಇದರಲ್ಲಿ ಇನ್ವಾಲ್ವ್ ಆಗಿದ್ರೆ ಇದು ಸುದ್ದಿನೇ ಆಗ್ತಿರಲಿಲ್ಲ ಅಂತ ಕಾಣುತ್ತೆ ಇದು ಪ್ರಕರಣ. ಆಮೇಲೆ ಕೋರ್ಟು ಕೂಡ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸಾಕಷ್ಟು ಅವಕಾಶ ಕೊಟ್ಟರು. ಸ್ವತಃ ನಾಗಪ್ರಸನ್ನ ಅವರೇ ಅವತ್ತು ಕಠೋರವಾಗಿ ಜಜ್ಮೆಂಟ್ ಕೊಟ್ಟವರು. ಯಾವಾಗ ಈ ಸ್ನೇಹಮಯಿ ಕೃಷ್ಣ ಇದನ್ನು CBI ವರ್ಗಾಯಿಸಿ ಅಂತ ಒಪ್ಪಲಿಲ್ಲ. ಇಲ್ಲ, ಲೋಕಾಯುಕ್ತ ಸಂಸ್ಥೆ ಮಾಡ್ತಾ ಇದೆ, ಮಾಡಲಿ ಬಿಡಿ, ನೋಡೋಣ, ಮುಂದೆ ನೋಡೋಣ ಅಂತ ಹೇಳಿದರು. ಇವರು ಕೂಡ ಅಷ್ಟೇ, ಸಂತೋಷ್ ಗಜಾನನ್ ಭಟ್ ಅವರು ಕೂಡ CBI ರಿಪೋರ್ಟ್, ಇವರು ಲೋಕಾಯುಕ್ತ ರಿಪೋರ್ಟ್ ಒಪ್ಕೊಂಡ್ರು. ಬಿಕಾಸ್ ಅವ್ರು ಕೊಟ್ಟಿದ್ದಂಗಿತ್ತು ಅಂತದ್ದು. ಅದನ್ನು ಆಮೇಲೆ ಅದರಲ್ಲಿ ದೋಷಗಳು ಇರೋದನ್ನು ಎತ್ತಿ ಗಮನಕ್ಕೆ ತಂದಿದ್ರು. ಹೌದು, ಯಾಕಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇಬ್ಬರು ತಮ್ಮ ಕರ್ತವ್ಯ ಸರಿಯಾಗಿ ನಿರ್ವಹಿಸಿಲ್ಲ, ಇವ್ರನ್ನ ಪ್ರೊಟೆಕ್ಟ್ ಮಾಡೋ ಪ್ರಯತ್ನ ಮಾಡಿದ್ರೆ ಅಂತ ದೂರು ಕೊಡ್ತಾ ಇದ್ರು. ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರ ಕೂಡ ಕೊಟ್ಟಿದ್ರು. ನೀವು ಹೇಳ್ದಂಗೆ ನಟೇಶ್ ಕೂಡ ಸುಪ್ರೀಂ ಕೋರ್ಟಿಂದ ಅರೆಸ್ಟ್ ಆಗದಂಗೆ ಸ್ಟೇ ತಂದಿದ್ದಾರೆ. ಈಸ್ ಫೈಟಿಂಗ್ ಫಾರ್ ಇಸ್ ಇದು ಪ್ರೊಟೆಕ್ಷನ್. ಇವರೆಲ್ಲರೂ ವಿವಾದಗ್ರಸ್ತ ಅಧಿಕಾರಿಗಳು. ಅವ್ರು ಕೊಟ್ಟ ದೂರುಗಳಿಗೆ ಎಷ್ಟು ಬೇಗ ಸರ್ಕಾರ ತ್ವರಿತವಾಗಿ ಆ್ಯಕ್ಟ್ ಮಾಡಿಬಿಡುತ್ತೆ. ಅಫ್ಕೋರ್ಸ್ ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಮಾಡಿದ್ದು ಭಾಳ ಗಂಭೀರವಾದದ್ದು ಅಲ್ಲ. ನನಗೆ ಶಾಲಿನಿ ರಜನೀಶ್ ಅವ್ರು ಕಂಪ್ಲೇಂಟ್ ಕೊಟ್ಟು ಅದು FIR ಆಗಿ ನನ್ನ ಮೇಲೆ ವಿನಾಕಾರಣದ ಆರೋಪ ಇದೆ ಅಂತ ಹೇಳಿ ಅದರಲ್ಲಿ ಅರೆಸ್ಟ್ ಮಾಡಿದ್ರೆ ನನಗೇನು ಬಹಳ ಆಶ್ಚರ್ಯ ಆಗ್ತಿರ್ಲಿಲ್ಲ. ಬಟ್ ನಟೇಶ್ ಕಂಪ್ಲೇಂಟಿನ ಮೇಲೆ ಎಸ್ ರವಿಕುಮಾರ್ ಅವರೇ. ಸರ್, ಈಗ ಒಬ್ಬ ಕಂಪ್ಲೇಂಟನ್ನೇ, ಒಬ್ಬ ದೂರುದಾರರನ್ನೇ ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಕ್ಕಂಥದ್ದು ಎಷ್ಟು ನ್ಯಾಯೋಚಿತ? ಒಂದನೇದು. ಎರಡನೇದು, ನಿಮಗೆ ಆಡಿಯೋ ನಕಲಿ ಅಂತ ಹೇಳ್ತಾ ಇದ್ದೀರಿ. ಸರಿ, ಒಂದ್ಸರಿ ಅದನ್ನು ಕೋರ್ಟ್ನಲ್ಲಿ ಮಂಡನೆ ಮಾಡೋದಕ್ಕೆ ಬಿಡಿ. ನಕಲಿನೋ ಅಸಲಿನೋ ಗೊತ್ತಾಗಲಿಲ್ಲ, ಯಾಕೆ ಇಮಿಡಿಯೇಟ್ ನೀವು ಅರೆಸ್ಟ್ ಮಾಡಿದ್ರಿ? ಆಡಿಯೋನೋ ಅಥವಾ ಇನ್ನೇನು ಡಾಕ್ಯುಮೆಂಟ್ ಇದೆ ಕೋರ್ಟ್ನಲ್ಲಿ ನೀವು ಮಂಡನೆ ಮಾಡೋಕ್ಕೆ ಬಿಡಬೇಕಾಗಿತ್ತು. ಕೋರ್ಟ್ಗೆ ಹೋಗ್ದಂಗೆ ತಡೆದ್ಬಿಟ್ಟು ನೀವು ಯಾಕೆ ಅರೆಸ್ಟ್ ಮಾಡ್ಕೊಂಡು ಹೋದ್ರಿ ಅನ್ನೋದು ನಂದು ಒಂದನೇ ಪ್ರಶ್ನೆ. ಎರಡನೇದು, ಸ್ನೇಹಮಯಿ ಕೃಷ್ಣ ಅವರು IT ಮತ್ತು EDಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ಮತ್ತು EDಗೂ ಕೂಡ ಕೊಟ್ಟಿದ್ದಾರೆ. ಇದು ಎರಡನೇ ಪ್ರಶ್ನೆ. ಅವ್ರ ಹತ್ರ ಬಹಳ ಫಲಪ್ರದವಾಗಿರ್ತಕ್ಕಂಥ, ಸತ್ಯವಾಗಿರ್ತಕ್ಕಂಥ ಆಧಾರ ಇಲ್ಲದೆ ಇದ್ರೆ EDಗೆ IT ಕಂಪ್ಲೇಂಟ್ ಕೊಡ್ತಾ ಇದ್ರ? ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ನಂದು, ನೀವು ಸ್ನೇಹಮಯಿ ಕೃಷ್ಣ ಅವರಿಗೆ ಅಟ್ಲೀಸ್ಟ್ ನೋಟಿಸ್ ಕೊಡದೇನೆ ನೀವು ಅರೆಸ್ಟ್ ಮಾಡ್ಕೊಂಡು ಹೋಗ್ತೀರಾ? DCP ಹೇಳ್ತಾರಲ್ಲ, ವಿಚಾರಣೆಗೆ ಹಾಜರಾದರು ಅವರು ಅಂತ. ವಿಚಾರಣೆಗೆ ಹಾಜರಿಲ್ಲ, ಎತ್ತಾಕೊಂಡು ಹೋಗಿದ್ರೆ ನೀವು ಕೋರ್ಟ್ನಲ್ಲಿ ಒಳಗೆ ಇನ್ನೇನು ಹೆಜ್ಜೆ ಇಡ್ಬೇಕು ಅವಾಗ. ಕೋರ್ಟ್ ಹಾಲಲ್ಲ ಅದು. ಅಂದ್ರೆ ನೀವು ಸಂವಿಧಾನ ಅಂತ ಹೇಳ್ತೀರಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತೀರಿ. ಕೋರ್ಟ್ನಲ್ಲಿ ಹೋಗ್ತಾ ಇದ್ದಾರೆ, ನಿಮ್ಮ ಪ್ರಿಮಿಸಸ್ನಲ್ಲಿ ಇದ್ದಾರೆ, ಕೋರ್ಟ್ ಪ್ರಿಮಿಸಸ್ನಲ್ಲಿ ಇದ್ದಾರೆ. ನಿಮ್ಮ ಆರ್ಗ್ಯುಮೆಂಟ್ನಲ್ಲಿ ನಿಮ್ಮ ಆರ್ಗ್ಯುಮೆಂಟನ್ನು, ಸರ್ಕಾರದ ಆರ್ಗ್ಯುಮೆಂಟನ್ನು ಅಥವಾ ಚೀಫ್ ಸೆಕ್ರೆಟರಿ ಆರ್ಗ್ಯುಮೆಂಟನ್ನು ಕೋರ್ಟ್ನಲ್ಲಿ ಹೇಳಿಬಿಟ್ಟು ನೀವು ಅರೆಸ್ಟ್ ಮಾಡಿ ಅಂತ ಕೇಳಬೇಕಾಗಿತ್ತು, ಅಥವಾ ನಮ್ಮ ಕಸ್ಟಡಿ ಕೊಡಿ ಅಂತ ಕೇಳಬೇಕಾಗಿತ್ತು. ಅದಕ್ಕೂ ಅವಕಾಶ ಕೊಡದೇನೆ ಏಕಾಏಕಿ ನೀವು ಈ ಥರ ಒಬ್ಬ ಹೋರಾಟಗಾರನನ್ನು ಎತ್ತಾಕೊಂಡು ಹೋಗೋದು ಅಂತಂದ್ರೆ ಏನರ್ಥ ಇದು? ಇದು ಮೂರನೇ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ, ಸ್ನೇಹಮಯಿ ಕೃಷ್ಣನ ಹಿನ್ನೆಲೆ ಏನು? ಸ್ನೇಹಮಯಿ ಕೃಷ್ಣ ಈ ಥರ ಹೋರಾಟ ಮಾಡ್ತಾ ಬಂದಿರತಕ್ಕಂಥ ಒಬ್ಬ ಹೋರಾಟಗಾರ. ಇದರಿಂದ ಸೈಟ್ಗಳನ್ನು ಪಡೆದಿರೋದಾಗಲಿ, ಲಂಚ ರುಶ್ವತ್ತುಗಳನ್ನು ಪಡೆದಿರ್ತಕ್ಕಂಥದ್ದಾಗಲಿ ಯಾರು ಇದುವರೆಗೂ ಕೂಡ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿಲ್ಲ. ಯಾರು? ನೀವು ಅಂಥ ಒಬ್ಬ ವ್ಯಕ್ತಿಯನ್ನು ನೀವು ಏಕಾಏಕಿ ಈ ಥರ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀರಾ ಅಂತ ಅಂದರೆ ಅರ್ಥ ಏನು? ಒಬ್ಬ ಮೂಢ ವಿಷಯನೇ ತೆಗೆದುಕೊಳ್ಳಿ. ಬಿಡಪ್ಪ,
ಏನು ಇದೇನು ಫೇಕ್ ಹೋರಾಟ ಮಾಡ್ತಾ ಇದ್ರ ಸ್ನೇಹಮಯಿ ಕೃಷ್ಣ? ಸ್ನೇಹಮಯಿ ಕೃಷ್ಣ ಅವರ ಕಾರಣದಿಂದ, ಅವರು ಮಾಡಿರ್ತಕ್ಕಂಥ ಹೋರಾಟದಿಂದ ಮತ್ತು ನಾವು ಮಾಡ್ತಾ ಇದ್ವಿ BJP ಹೋರಾಟ ಮಾಡಿರ್ತಕ್ಕಂಥ ಪ್ರತಿಫಲವಾಗಿ ಮುಖ್ಯಮಂತ್ರಿಗಳು 14 ಸೈಟ್ಗಳನ್ನು ವಾಪಸ್ ಕೊಡಬೇಕಾಯ್ತು. ಈಗ ಕ್ವಿಕ್ಲಿ ನಿಮ್ಮ ಆಗ್ರಹ ಏನು, ಪಕ್ಷದ ಆಗ್ರಹ ಏನು? ನಾನು ಹೇಳ್ತಾ ಇದ್ದೀನಿ, ನೀವು ಕೋರ್ಟ್ನಲ್ಲಿ ಆ ಎವಿಡೆನ್ಸ್ಗಳನ್ನ ಮಂಡನೆ ಮಾಡೋದಕ್ಕೆ ಅವಕಾಶ ಕೊಡಿ. ಅಲ್ಲ, ಸ್ನೇಹಮಯಿ ಕೃಷ್ಣ ಅವ್ರ ಬಂಧನ ಈಗ ಏನು ಮಾಡಬೇಕು? ಬಿಡಬೇಕು, ಕೂಡಲೇ ರಿಲೀಸ್ ಮಾಡಬೇಕು. ಥ್ಯಾಂಕ್ ಯು ಸೊ ಕೂಡಲೇ ರಿಲೀಸ್ ಮಾಡಬೇಕು. ಮಚ್ ಮೂರು ಜನರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.